ಚಳ್ಳಕೆರೆ ನಗರದ ಸುಧಾಕರ್ ಕ್ರೀಡಾಂಗಣದಲ್ಲಿ ಹೊಂಗಿರಣ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಶಾಂತಿನಿಕೇತನ ಪ್ರೈಮರಿ ಸ್ಕೂಲ್ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಗಾಳಿಪಟ ಉತ್ಸವ ಕಾರ್ಯಕ್ರಮವು ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ನಂತರ ಕಾರ್ಯಕ್ರಮವನ್ನು ಗಾಳಿಪಟ ಹಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎಂಕೆ ದೇವಪ್ಪ, ಗಾಳಿಪಟ ಉತ್ಸವವು ಆಕಾಶದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸುವ ಸುಂದರ ಕಲೆಯಾಗಿದೆ. ಇಂದಿನ ದಿನಗಳಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ಮಕ್ಕಳಲ್ಲಿ ಬೌದ್ಧಿಕ ಬೆಳವಣಿಗೆ ಕಡಿಮೆಯಾಗುತ್ತಿದೆ. ಇಂತಹ ಹೊರಾಂಗಣ ಚಟುವಟಿಕೆಗಳು ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಹೊಸ ಉತ್ಸಾಹ ತುಂಬಲಿವೆ ಎಂದರು. ಅನ್ನೋದು ಒಂದು ಒಳ್ಳೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಒನ್ ಆಫ್ ದಿ ಫೆಸ್ಟಿವಲ್ ಇದು. ಇತ್ತೀಚಿನ ದಿನಗಳಲ್ಲಿ ರೀಸೆಂಟ್ ಡೇಸಲ್ಲಿ ಮರೆತೋಗ್ತಾ ಬರ್ತಾ ಇದ್ದೀವಿ, ನಾವು ಅದು ಮರಿತಾ ಇದ್ದೀವಿ ಫೆಸ್ಟಿವಲ್ನ. ಅದಕ್ಕಾಗಿ ಹೊಂಗಿರಣ ಶಾಲೆಯವರು ಈ ಕೈಟ್ಸ್ ಫೆಸ್ಟಿವಲ್ನ ಆರ್ಗನೈಸ್ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ನನಗೆ. ಈ ಕೈಟ್ಸ್ ಫೆಸ್ಟಿವಲ್ಲು, ಸ್ಪೋರ್ಟ್ಸು, ಗೇಮ್ಸ್ ಅನ್ನೋದು ಜಸ್ಟ್ ರಿಲ್ಯಾಕ್ಸೇಷನ್ ಮಾತ್ರ ಅಲ್ಲ, ಅವು ಮಕ್ಕಳಿಗೆ ಫೋಕಸ್, ಕಾನ್ಸಂಟ್ರೇಷನ್ ಮತ್ತು ಕಾಂಪಿಟೇಟಿವ್ ಮೈಂಡನ್ನ ಬಿಲ್ಡಪ್ ಮಾಡುತ್ತೆ. ಬಟ್ ನಾವು ಅದನ್ನು ಮರೆತು ಬಿಟ್ಟು ಕಂಟಿನ್ಯೂಸ್ ಆಗಿ ಅವ್ರಿಗೆ ಓದಿ ಅಂತೇಳಿ ಸ್ಟಡಿ ಮಾಡಿ ಅಂದರೆ ಅವರು ಅದರಲ್ಲಿ ಸ್ಟಡೀಸಲ್ಲಿ ಪ್ರೋಗ್ರೆಸ್ ತೋರ್ಸೋಕ್ಕಾಗಲ್ಲ. ರೆಗ್ಯುಲರ್ಲಿ ಫ್ರೀಕ್ವೆಂಟಾಗಿ ಇಂಥ ಗೇಮ್ಸು, ಇಂಥ ಫೆಸ್ಟಿವಲ್ಸು ಆರ್ಗನೈಸ್ ಮಾಡಿದಾಗ ಅವರಲ್ಲಿ ಫೋಕಸ್ಸು, ಡಿಟರ್ಮಿನೇಷನ್ ಹಾಗೂ ಕಾನ್ಸಂಟ್ರೇಷನ್ನು, ಕಾಂಪಿಟೇಟಿವ್ನೆಸ್ಸು ಎಲ್ಲ ಕ್ವಾಲಿಟೀಸು ಬಿಲ್ಡಪ್ ಆಗುತ್ತೆ. ಆದ್ದರಿಂದ ಈ ಕೈಟ್ ಫೆಸ್ಟಿವಲ್ನ ಯಾವುದೇ ಅಹಿತಕರ ಘಟನೆಗಳಾಗದಂತೆ ಕೇರ್ಫುಲ್ ಆಗಿ ಟೀಚರ್ಸ್ ಸರ್ವೇಲೆನ್ಸಲ್ಲಿ ಯಶಸ್ವಿಯಾಗಲಂತ ಕೋರಿಕೊಳ್ತಾ, ಶಾಂತಿನಿಕೇತನ ಪ್ರೈಮರಿ ಸ್ಕೂಲ್ ಅವರ ಪೇರೆಂಟ್ ಇವತ್ತೇನು ಕೈಟ್ ಉತ್ಸವ ಅಂತ ನಡೆಸಿದ್ದಾರೆ, ಅದು ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದರೆ ಈಗೆಲ್ಲ ಇಂಥ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಚಿಲ್ಡ್ರನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅವರವರು ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ಮಕ್ಕಳು ಹೋಮ್ವರ್ಕ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ, ಪೇರೆಂಟ್ಸು ಮಕ್ಕಳನ್ನ ಕಳಿಸೋದ್ರಲ್ಲಾಗಿರ್ಬೋದು, ಮತ್ತು ತಂದೆಯವರು ಕೆಲಸಕ್ಕೆ ಹೋಗೋದ್ರಲ್ಲಾಗಿರ್ಬೋದು, ಟೀಚರ್ಸು ಮಕ್ಕಳಿಗೋಸ್ಕರ ವೆಯ್ಟ್ ಮಾಡೋದ್ರಲ್ಲಾಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಪ್ರತಿಯೊಬ್ಬರು ಸಹ ಬ್ಯುಸಿ ಇದ್ದೇ ಇರ್ತಾರೆ. ಅಂಥದ್ರಲ್ಲಿ ಇವತ್ತು ಶಾಂತಿನಿಕೇತನ ಅವರು ಈ ರೀತಿ ಮತ್ತು ಶಾಂತಿನಿಕೇತನ ಈ ಎರಡೂ ಸ್ಕೂಲ್ ಏನಿದ್ದಾವೆ ಈ ಕೈಟ್ ಫೆಸ್ಟಿವಲ್ ಅನ್ನೋ ಒಂದು ಕಂಡಕ್ಟ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಪೇರೆಂಟ್ಸ್ ಮುಖದಲ್ಲೂ ಮಕ್ಕಳ ಮುಖದಲ್ಲೂ ಖುಷಿ ತರಿಸಿದ್ದಾರೆ. ತುಂಬಾ ಖುಷಿ ಆಯಿತು. ಇವೆಲ್ಲ ಮಕ್ಕಳು ಆಟ ಆಡ್ತಾ ಇರೋದು ನೋಡಿಬಿಟ್ಟು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳಿಗಿಂತ ಹೆಚ್ಚಾಗಿ ಪೇರೆಂಟ್ಸ್ ಎಂಜಾಯ್ ಮಾಡ್ತಿದ್ದಾರೆ. ಅವರಲ್ಲಿರೋಂಥ ಎಲ್ಲ ಸ್ಟ್ರೆಸ್ ಎಲ್ಲ ತೆಗೆದಾಕ್ಬಿಟ್ಟು ಮಕ್ಕಳ ಥರ ಇಲ್ಲಿ ಆಟ ಆಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ರೀತಿಯಾದಂಥ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಖಾಸಗಿ ಶಾಲೆ ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಈ ರೀತಿಯಾದಂಥ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದಾಗ ಮಕ್ಕಳು ಸಹ ಜಾಯ್ನ್ ಆಗಲಿಕ್ಕೆ ಖುಷಿ ಪಡ್ತಾರೆ. ಯಾಕಂದರೆ ಇವಾಗಿನ ಮಕ್ಕಳು, ಈಗಿನ ಜನ್ರೇಷನ್ ಮಕ್ಕಳು ಇರೋದೇ ಅವ್ರಿಗೇನು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಪ್ರೈವೇಟ್ ಸ್ಕೂಲಲ್ಲಿ ಅಷ್ಟೇ ಅಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಈ ರೀತಿಯಾದಂಥ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡಿದಾಗ ಮಕ್ಕಳಲ್ಲೂ ಸಹ ಖುಷಿ ಇರುತ್ತೆ. ಅವ್ರಿಗೂ ಸಹ ಈ ರೀತಿಯಾದಂಥ ಪ್ರೋಗ್ರಾಮ್ಸಲ್ಲೆಲ್ಲ ಭಾಗವಹಿಸಬೇಕು ಅನ್ನೋ ಒಂದು ಖುಷಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಈ ಎರಡರಲ್ಲೂ ಕೂಡ ಈ ರೀತಿಯಾದಂಥ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.